ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುವುದನ್ನು ನೆನೆಸಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಪ್ರತಿದಿನ ದೇವರ ವಾಕ್ಯ ನಮಗೆ ಬಲವಾಗಿಯೂ ಜೀವವಾಗಿಯೂ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಡೆಸುವುದನ್ನು ನೆನೆಸಿ ನಾನು ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ಆ ವಾಕ್ಯಗಳು ನಮ್ಮ ಜೀವಿತಕ್ಕೆ ಎಷ್ಟು ಅಗತ್ಯವಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನಮ್ಮ ಜೀವಿತವನ್ನು ರೂಪಿಸುವಂಥದ್ದು, ನಮ್ಮನ್ನು ಮತ್ತೊಂದು ಆವರ್ತಿ ತನ್ನ ಚಿತ್ತದ ಪ್ರಕಾರ ನಡೆಸುವಂಥದ್ದು ಆಗಿರುವಂಥ ವಾಕ್ಯಗಳಾಗಿದೆ. ಅದರಿಂದ ಮತ್ತಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಪ್ರತಿದಿನ ನೀವು ಕೇಳಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಬಯಸೋನಾಗಿದ್ದೇನೆ. ಅದೇ ಪ್ರಕಾರ ಮುಂದಿರುವ ಸಮಯ ದೇವರು ನಮ್ಮೊಂದಿಗೆ ಈ ದಿನ ಯಾವ ವಿಷಯದಲ್ಲಿ ಮಾತಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾರೋ ಆ ವಿಷಯದಲ್ಲಿ ಧಾರಾಳವಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಇರುವ ಸ್ಥಳಗಳಲ್ಲೇ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಿಮ್ಮ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಕರ್ತನೆ ಕ್ರಮಪಡಿಸಿದ ರೀತಿಯಲ್ಲಿ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತೀರೋ ಆ ವಿಷಯದ ಕುರಿತು ಧಾರಾಳವಾಗಿ ನೀವು ನಮ್ಮೊಂದಿಗೆ ಮಾತಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ಮುಂದಿರುವ ಸಮಯ ನಿನ್ನ ಜೀವವುಳ್ಳ ವಾಕ್ಯಗಳು ನನ್ನ ಹೃದಯದಲ್ಲಿ ಬೀಳುವಾಗ ಅದು ನನಗೆ ಧೈರ್ಯವಾಗಿಯೂ ಬಲವಾಗಿಯೂ ನನ್ನನ್ನು ಕ್ರಮಪಡಿಸಿ ಶುದ್ಧೀಕರಿಸುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ. ನೀವು ನಮ್ಮೊಂದಿಗೆ ಮಾತಾಡುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ದೇವರ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಯೋಶುವನ ಪುಸ್ತಕ ಅದರ 1ನೇ ಅಧ್ಯಾಯದ 6ನೇ ವಚನದ ಪ್ರಾರಂಭದ ಭಾಗ ನಾವು ನೋಡಿಕೊಳ್ಳೋದಾದರೆ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನೇ ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ಸ್ವಾಧೀನ ಪಡಿಸಬೇಕು ಎಂಬುದಾಗಿ ದೇವರು ಯೋಶುವನೊಂದಿಗೆ ಮಾತಾಡಿದ ಮಾತು ನಾವೀಗಾಗಲೇ ಓದಿಕೊಂಡಿದ್ದೇವೆ. ಅಲ್ಲಿ 2 ಮಾತುಗಳನ್ನು ಯೋಶುವನೊಂದಿಗೆ ದೇವರು ಮಾತಾಡೋದನ್ನು ನಾವು ನೋಡ್ತೇವೆ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರು ನಿನ್ನನ್ನು ಕೂಡ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಯೋಶುವನೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ, ಮೋಶೆಯ ಸಂಗಡ ಹೇಗೆ ನಾನಿದ್ದು ಆತನನ್ನು ಕೈ ಬಿಡದೆ ತೊರೆಯದೆ ನಾನು ನಡೆಸಿದ್ದೇನೋ ಅದೇ ಪ್ರಕಾರ ನಿನ್ನ ಸಂಗಡಲೂ ಕೂಡ ನಾನಿದ್ದು ನಿನ್ನನ್ನು ಕೈ ಬಿಡದೆ ತೊರೆದು ಬಿಡದೆ ನಾನು ನಡೆಸುವನಾಗಿದ್ದೇನೆಂಬುದಾಗಿ ಯೋಶುವನೊಂದಿಗೆ ದೇವರು ಮಾತಾಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಕಾಲಘಟ್ಟಗಳಲ್ಲಿ ಅನೇಕರು ಕೈ ಬಿಡಲ್ಪಟ್ಟವರಾಗಿ, ಅನೇಕರಿಂದ ತೊರೆಯಲ್ಪಟ್ಟವರಾಗಿ ಜೀವಿಸೋದನ್ನು ನಾವು ನೋಡ್ಬೋದು. ಅರ್ಧದಲ್ಲಿ ಅನೇಕರು ನಂಬಿಸಿ ಕೈ ಬಿಡೋದುಂಟು. ಅನೇಕರು ಅನೇಕ ವಿಷಯಗಳಲ್ಲಿ ತಮ್ಮ ಜೀವಿತದ ಅನುಭವಗಳಲ್ಲಿ ಅನೇಕರಿಂದ ತೊರೆಯಲ್ಪಟ್ಟವರಾಗಿ ಜೀವಿಸೋದನ್ನು ನಾವು ನೋಡ್ಬೋದು. ಪ್ರಿಯರೇ, ದೇವರೇ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಮನುಷ್ಯರಾದವರು ಅರ್ಧದಲ್ಲಿ ಕೈ ಬಿಡ್ತಾರೆ, ಅರ್ಧದಲ್ಲಿ ತೊರೆದು ಬಿಡ್ತಾರೆ. ಆದರೆ ದೇವರು ಯೋಶುವನೊಂದಿಗೆ ಹೇಳುವಾಗ ಹೀಗೆ ಹೇಳ್ತಾ ಇದ್ದಾರೆ, ನಿನ್ನನ್ನು ನಡೆಸಿಕೊಂಡು ಬಂದಂಥ ಮೋಶೆ ಇಲ್ಲದೆ ಇರಬಹುದು, ಆದರೆ ಮೋಶೆಯನ್ನು ನಡೆಸಿಕೊಂಡು ಬಂದಂಥ ನಾನು ಈಗಲೂ ಜೀವಂತವಾಗಿದ್ದೇನೆ. ನಿನ್ನನ್ನು ಮೋಶೆಯ ಸಂಗಡ ಇದ್ದು ಹೇಗೆ ಆತನನ್ನು ನಾನು ನಡೆಸಿದ್ದೇನೋ ಅದೇ ಪ್ರಕಾರ ನಿನ್ನ ಸಂಗಡಲೇ ಇದ್ದು ನಾನು ನಡೆಸ್ತೇನೆ ಎಂಬುದಾಗಿ ದೇವರು ಯೋಶುವನೊಂದಿಗೆ ವಾಗ್ದಾನವಾಗಿ ಮಾತಾಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರು ಯೋಶುವನೊಂದಿಗೆ ಮಾತಾಡುವಾಗ ಹೀಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡಲ್ಲ. ಒಂದನೇದಾಗಿ ಕೈ ಬಿಡಲ್ಲ, ಎರಡನೇದಾಗಿ ತೊರೆದು ಬಿಡಲ್ಲ. ಇವೆರಡೂ ಕೂಡ ಮನುಷ್ಯನ ಜೀವಿತದಲ್ಲಿ ತುಂಬ ನಿರಾಶೆಗೆ ನಡೆಸುವಂಥದ್ದಾಗಿದೆ. ಅನೇಕರು ಕೈ ಬಿಟ್ಟಾಗ ಮನುಷ್ಯನು ನಿರಾಶೆಯ ಕಡೆಗೆ ಹೋಗ್ತಾನೆ. ಅನೇಕರು ತೊರೆದು ಬಿಟ್ಟಾಗಲೂ ಕೂಡ ಮನುಷ್ಯನು ನಿರಾಶೆ ಕಡೆಗೆ ಹೋಗೋದನ್ನು ನಾವು ನೋಡ್ತೀವಿ. ಹಾಗಾದರೆ ಕೈ ಬಿಡೋದು, ತೊರೆದು ಬಿಡೋದು ಇವೆರಡೂ ಕೂಡ ಮನುಷ್ಯನ ಜೀವಿತದಲ್ಲಿ ದುಃಖವನ್ನು ತರುವಂಥ ಕಾರ್ಯವೇ ಆಗಿದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡಲ್ಲ,
ತೊರೆದು ಬಿಡಲ್ಲ. ದೇವರು ಒಂದು ಬಾರಿ ಹೇಳಿದ್ರೆ ಖಂಡಿತವಾಗಿಯೂ ಕೈ ಬಿಡಲ್ಲ ರೀ. ದೇವರು ಒಂದು ಬಾರಿ ಕೈ ಹಿಡಿದ್ರೆ ಯಾವತ್ತೂ ಕೂಡ ಆತನು ನಮ್ಮನ್ನು ಬಿಟ್ಟು ಬಿಡಲ್ಲ. ಒಂದು ಬಾರಿ ಆತನು ನಮಗೆ ಆಧಾರನು ಎಂಬುದಾಗಿ ಆತನು ವಾಗ್ದಾನವಾಗಿ ನಮ್ಮೊಂದಿಗೆ ಮಾತಾಡೋದಾದರೆ ಎಂಥ ಪರಿಸ್ಥಿತಿ ಬಂದರೂ ಆತನು ನಮ್ಮನ್ನು ಕೈ ಬಿಡದೆ ನಡೆಸುವ ಆತನಾಗಿದ್ದಾನೆ. ಅಪೊಸ್ತಲನಾದ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಇರುವಾಗ ಆತನು ಆ ಕಷ್ಟಕರವಾದ ಅನುಭವದಲ್ಲಿ ಪರಲೋಕದ ಕಡೆಗೆ ಮೊಣಕಾಲನ್ನು ಊರಿ ಕೈಯನ್ನು ಚಾಚಿದಾಗ ಪರಲೋಕವೇ ಅವನಿಗಾಗಿ ತೆರೆಯಲ್ಪಟ್ಟು ಪ್ರಭುವಾದ ಯೇಸು ಕ್ರಿಸ್ತನು ಆತನ ಸಹಾಯಕ್ಕಾಗಿ ಬಂದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರು ಒಂದು ಬಾರಿ ನಮಗೆ ಆಧಾರನಾದರೆ ಖಂಡಿತ ಆತನ ಎಂದಿಗೂ ಕೈ ಬಿಡಲ್ಲ. ಪೇತ್ರನು ಸಮುದ್ರದ ಮೇಲೆ ನಡೆದು ಬರಲಿಕ್ಕೆ ಅಪ್ಪಣೆಯನ್ನು ಪಡ್ಕೊಂಡು ಮುಳುಗುವ ಅವಸ್ಥೆಗೆ ಹೋದಾಗ ಮುಳುಗುವಂಥ ಪೇತ್ರನಿಗೆ ಕೈ ಚಾಚಿ ಮುಳುಗುವ ಅನುಭವದಿಂದ ಆತನನ್ನು ಮೇಲೆತ್ತಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಕಣ್ಣು ಮುಂದೆ ಮುಳುಗು ಹೋಗುವಂಥ ಪೇತ್ರನನ್ನು ನೋಡಿಕೊಂಡು ಸುಮ್ಮನೆ ಇದ್ದಂಥವರಲ್ಲ ನಮ್ಮ ಯೇಸು ಸ್ವಾಮಿ. ಅವನಿಗೆ ಕೈ ಚಾಚಿ ಆ ಮುಳುಗುವ ಅವಸ್ಥೆಯಿಂದ ಮೇಲೆತ್ತಿದವರು ನಮ್ಮ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾರೆ. ಹಾಗಾದರೆ ನಿನ್ನನ್ನು ಕೂಡ ಅನೇಕರು ನೀ ಮುಳುಗುವ ಅನುಭವವನ್ನು ನೋಡಿಕೊಂಡು ನಿನ್ನ ಸುತ್ತಮುತ್ತ ನಿನ್ನನ್ನು ಗೇಲಿ ಮಾಡ್ತಾ ಇರ್ಬೋದು. ನೀನು ಮುಳುಗಿ ಹೋಗ್ತೀಯ ಎಂಬುದಾಗಿ ನಿನ್ನ ಜೀವಿತದ ಕುರಿತು ಅನೇಕರು ಎಲ್ಲದೇ ಇರುವಂಥ ಮಾತುಗಳನ್ನು ಆಡ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ಮುಳುಗಿ ಹೋಗುವ ನಿನ್ನ ಜೀವಿತನ ನೋಡಿಕೊಂಡು ಎಲ್ಲರ ರೀತಿ ಮಾತಾಡಲ್ಲ, ನಿನಗೆ ಕೈ ಚಾಚಿ ಸಹಾಯವನ್ನು ಮಾಡಿ ನೀನು ಎಲ್ಲಿ ಮುಳುಗಿ ಹೋಗ್ತಾ ಇದೆಯೋ ಅಲ್ಲಿಂದನೇ ತಿರುಗಿ ಮೇಲೆ ಬೀಸುವಂಥ ಕರ್ತನಾಗಿದ್ದಾನೆ. ಮತ್ತೆ ನಾವು ಮುಂದುವರಿಸಿ ನೋಡ್ಬೋದು, ನಿನ್ನನ್ನು ಕೈ ಬಿಡಲ್ಲ ಎಂಬುದಾಗಿ ಹೇಳಿದ ಆತನು ಎಂದಿಗೂ ನಿನ್ನನ್ನು ಕೈ ಬಿಡಲ್ಲ. ಎರಡನೇದಾಗಿ ನಿನ್ನನ್ನು ತೊರೆದು ಬಿಡಲ್ಲ. ಯೋಶುವನೊಂದಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ತೊರೆದು ಬಿಡಲ್ಲ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ನಿನ್ನನ್ನು ಕೈ ಬಿಡಲ್ಲ. ಶದ್ರಕ್ ಮೇಷಕ್ ಅಬೇದನವರಿಗೆ ಒಂದು ಶೋಧನೆ ಎದುರಾಗ್ತದೆ. ಏನಂದರೆ ಅಗ್ನಿಮಯವಾದ ಶೋಧನೆ. ಅಗ್ನಿ ಒಳಗಡೆ ಬೀಳಬೇಕು, ನೆಬೂಕದ್ನೆಚ್ಚರ್ ನಿಲ್ಲಿಸಿದ ಪ್ರತಿಮೆಗೆ ಬೀಳಬೇಕು, ಇಲ್ಲದೆ ಹೋದರೆ ಪನಿಷ್ಮೆಂಟ್ ಆಗಿ ಅಗ್ನಿಯ ಒಳಗೆ ಅವನನ್ನು ಆ 3 ಯೌವನಸ್ಥರನ್ನು ತೆಗೆದುಕೊಂಡು ಹಾಕ್ತೀನಿ ಅಂತ ಅವರಿಗೆ ಆ ಒಂದು ಶೋಧನೆ ಎದುರಾಗಿ ಬಂದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ನಮ್ಮ ದೇವರನ್ನು ಹೊರತುಪಡಿಸಿ ಇನ್ಯಾರಿಗೂ ಅಡ್ಡ ಬೀಳಲ್ಲ, ನಮಗೆ ಅಗ್ನಿ ಒಳಗಡೆ ಬೀಳಲಿಕ್ಕೂ ನಮ್ಮ ಮನಸ್ಸಿದೆ, ದೇವರು ತನ್ನ ಚಿತ್ತ ಇದ್ದರೆ ನಮ್ಮನ್ನು ಬಿಡಿಸ್ತಾನೆ ಎಂಬುದಾಗಿ ಆ ಒಂದು ತೀರ್ಮಾನದಲ್ಲಿ ಅವರನ್ನು ಅವರನ್ನು ಅಗ್ನಿಗೆ ತೆಗೆದುಕೊಂಡು ಹೋಗಿ ಹಾಕಿದಾಗ ನೀವು ನೋಡ್ಬೋದು, ಅಗ್ನಿಗೆ ಸುಡಲಿಕ್ಕೆ ನಮ್ಮ ದೇವರು ಅವರನ್ನು ತೊರೆದು ಬಿಡಲಿಲ್ಲ. ಅವರ ಆ ಒಂದು ತೀರ್ಮಾನದ ನಿಮಿತ್ತ ದೇವರವರನ್ನು ತೊರೆದು ಬಿಡದೆ ಅವರನ್ನು ಶದ್ರಕ್ ಮೇಷಕ್ ಅಬೇದನವರನ್ನು ಅಗ್ನಿಯಿಂದ ಕರತಂದಂಥ ದೇವರು ನಮ್ಮ ಕರ್ತನಾಗಿದ್ದಾನೆ. ಅಂದರೆ ಅದರ ಅರ್ಥ ಕಷ್ಟ ಕಾಲದಲ್ಲಿ ಅನೇಕರು ನಮ್ಮನ್ನು ತೊರೆದು ಬಿಡ್ತಾರೆ. ಕಷ್ಟ ಬಂದಾಗ ನಮ್ಮ ಪಕ್ಕದಲ್ಲಿಯೂ ಬರಲ್ಲ. ನಮಗೆ ಎಷ್ಟೇ ಕ್ಲೋಸ್ ಆಗಿದ್ರು ಅವನು ಕಷ್ಟ ಇದೆಯಾ ಎಂಬುದಾಗಿ, ಒಂದು ವೇಳೆ ಸಾಲದಲ್ಲಿದ್ದಾನೆ, ರೋಗದಲ್ಲಿದ್ದಾನೆ ಎಂಬುದಾಗಿ ಹೇಳುವಾಗ ಅನೇಕರು ನಮ್ಮನ್ನು ತೊರೆದು ಬಿಡ್ತಾರೆ. ಅನೇಕ ಮಕ್ಕಳು ತಂದೆ ತಾಯಿಗಳನ್ನು ತೊರೆದು ಬಿಟ್ಟಿದ್ದಾರೆ. ಅನೇಕ ತಂದೆ ತಾಯಿಗಳು ಮಕ್ಕಳನ್ನು ತೊರೆದು ಬಿಟ್ಟಿದ್ದಾರೆ. ಅನೇಕ ಹೆಂಡತಿಯರು ಗಂಡಂದಿರನ್ನು ತೊರೆದು ಬಿಟ್ಟಿದ್ದಾರೆ. ಅನೇಕ ಅಣ್ಣ ತಮ್ಮಂದಿರು ತನ್ನ ಸಹೋದರರನ್ನು ತೊರೆದು ಬಿಟ್ಟಿದ್ದಾರೆ. ಅನೇಕರು ಒಬ್ಬರನ್ನೊಬ್ಬರು ತೊರೆದು ಬಿಡುವಾಗ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿನ್ನ ಯಾವತ್ತೂ ಕೂಡ ನಾನು ತೊರೆದು ಬಿಡಲ್ಲ. ಅದಕ್ಕೆ ಶದ್ರಕ್ ಮೇಷಕ್ ಅಬೇದನವರಿಗೆ ಎದುರಾದ ಕಷ್ಟದ ಮಧ್ಯದಲ್ಲಿ ದೇವರು ಅವರನ್ನು ತೊರೆದು ಬಿಡದೆ ಅವರನ್ನು ಕೈ ಹಿಡಿದು ಆ ಅಗ್ನಿಮಯವಾದ ಶೋಧನೆಯಿಂದ ಅವರ ಮಧ್ಯದಲ್ಲಿ ಚಲಿಸಿ ಅವರನ್ನು ಬಿಡಿಸಿ ಬಂದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಿನ್ನನ್ನು ಕೂಡ ದೇವರು ಎಂದಿಗೂ ತೊರೆದು ಬಿಡಲ್ಲ. ನಿನಗೆ ಬೇಕಾದ ಸಹಾಯವನ್ನು ಆತನು ಮಾಡಿಕೊಡುವವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ಬೋದು, ದಾನಿಯೇಲನು ಸಿಂಹದ ಗವಿಗೆ ಹಾಕಲ್ಪಟ್ಟ ದಾನಿಯೇಲನನ್ನು ದೇವರು ತೊರೆದು ಬಿಡಲಿಲ್ಲ. ಆ ಸಿಂಹದ ಬಾಯಿಗಳನ್ನೇ ಕಟ್ಟಿ ದಾನಿಯೇಲನನ್ನು ಬಿಡಿಸಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಿನ್ನ ಜೀವಿತದಲ್ಲಿ ಕೂಡ ಅನೇಕರು ನಿನ್ನನ್ನು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ತಳ್ಳಿಬಿಡಬಹುದು. ಅನೇಕರು ನಿನ್ನನ್ನು ಕಷ್ಟದಲ್ಲಿ ತೊರೆದು ಬಿಡಬಹುದು. ಅನೇಕರು ಅರ್ಧದಲ್ಲಿ ಕೈ ಬಿಟ್ಟು ಹೋಗ್ಬೋದು. ಆದರೆ ಎಲ್ಲ ಕಷ್ಟದ ಮಧ್ಯದಲ್ಲಿ ನಿನ್ನನ್ನು ತಪ್ಪಿಸಿ ನಿನ್ನನ್ನು ಕಾಯುವ ಆತನು ನಿನ್ನನ್ನು ಎಂದಿಗೂ ತೊರೆದು ಬಿಡಲ್ಲ. ಆತನು ನಿನ್ನನ್ನು ಸೇರಿಸಿಕೊಳ್ಳುವ ಆತನೇ ಆಗಿದ್ದಾನೆ. ಯೋಶುವನೊಂದಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡಲ್ಲ, ತೊರೆದು ಬಿಡಲ್ಲ, ನೀನಂತೂ ಧೈರ್ಯವಾಗಿರು, ಸ್ಥಿರಚಿತ್ತನಾಗಿರು ಎಂಬುದಾಗಿ. ಹಾಗಾದರೆ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ದೇವರು ನಮ್ಮನ್ನು ಯಾವತ್ತೂ ತೊರೆದು ಬಿಡಲ್ಲ. ಆದಿಯಿಂದಲೂ ಇವತ್ತಿನವರೆಗೂ ಯಾರೆಲ್ಲ ಆತನ ಬಳಿಗೆ ಆತನನ್ನು ಆಶ್ರಯಿಸಿಕೊಂಡು ಬಂದರು, ಆತನ ಮೇಲೆ ನಂಬಿಕೆ ಇಟ್ಟರು, ಆತನನ್ನೇ ಭರವಸೆ ಇಟ್ಟು ಆತನನ್ನೇ ಜೀವಿತದಲ್ಲಿ ಸ್ವೀಕರಿಸಿದ್ರು, ಅವರನ್ನು ಯಾರನ್ನು ಕೂಡ ದೇವರು ಇವತ್ತಿನವರೆಗೂ ಕೈ ಬಿಟ್ಟಿಲ್ಲ, ಮುಂದೆಯೂ ಕೈ ಬಿಡಲ್ಲ. ಅಂಥವರನ್ನು ಎಂದಿಗೂ ದೇವರು ತೊರೆದು ಬಿಡಲ್ಲ, ಇನ್ನು ಮುಂದೆಯೂ ಕೂಡ ತೊರೆದು ಬಿಡಲ್ಲ. ಪ್ರಿಯರೇ, ನಿಮ್ಮೊಂದಿಗೆ ದೇವರು ಮಾತಾಡಿ ನಿನ್ನನ್ನು ಕೈ ಬಿಡಲ್ಲ, ತೊರೆದು ಬಿಡಲ್ಲ ಎಂಬುದಾಗಿ ಹೇಳಿರೋದಾದರೆ ದೃಢವಾಗಿ ನಂಬಿ ಖಂಡಿತವಾಗಿ
ಖಂಡಿತವಾಗಿಯೂ ದೇವರು ನಿನ್ನನ್ನು ಅದೇ ಪ್ರಕಾರವಾಗಿ ನಡೆಸುವವನಾಗಿದ್ದಾನೆ. ಅನೇಕರು ಈ ಲೋಕದಲ್ಲಿ ನಿನ್ನನ್ನು ಕೈ ಬಿಟ್ಟಿದ್ದಾರಾ? ಅನೇಕರು ನಿನ್ನನ್ನು ಈ ಲೋಕದಲ್ಲಿ ತೊರೆದು ಬಿಟ್ಟಿದ್ದಾರಾ? ನಿನಗೆ ಬಲವಿಲ್ಲ ಎಂಬುದಾಗಿ, ನಿನಗೆ ಶಕ್ತಿ ಇಲ್ಲ, ನಿನಗೆ ಜ್ಞಾನ ಇಲ್ಲ, ಹಣ ಇಲ್ಲ ಎಂಬುದಾಗಿ ನಿನ್ನನ್ನು ತೊರೆದು ಬಿಟ್ಟಿದ್ದಾರಾ? ಅನೇಕರು ನಿನ್ನಿಂದ ಉಪಯೋಗಿಸಿಕೊಳ್ಬೇಕಾದ ಕಾರ್ಯಗಳನ್ನು ಉಪಯೋಗಿಸಿಕೊಂಡು ನಿನ್ನನ್ನು ಕೈ ಬಿಟ್ಟಿದ್ದಾರಾ? ನಿನ್ನಿಂದ ಲಾಭವನ್ನು ಪಡ್ಕೊಂಡು ನಿನ್ನನ್ನು ಕೈ ಬಿಟ್ಟಿದ್ದಾರಾ? ಚಿಂತೆ ಪಡಬೇಡ. ಈ ದಿನ ಬೇಸರಗೊಳ್ಳಬೇಡ, ಅದರಿಂದ ಬೇಸತ್ತು ಹೋಗಬೇಡ. ಈ ದಿನ ದೇವರು ನಿನ್ನೊಂದಿಗೆ ಮಾತಾಡ್ತಿದ್ದಾರೆ, ನಿನಗಾಗಿಯೇ ಮಾತಾಡ್ತಿದ್ದಾರೆ. ಅನೇಕರಿಂದ ಕೈ ಬಿಡಲ್ಪಟ್ಟ ನಿನಗೋಸ್ಕರವಾಗಿಯೇ ದೇವರು ವಾಗ್ದಾನವಾಗಿ ಮಾತಾಡ್ತಿದ್ದಾರೆ. ಮಗನೇ, ಮಗಳೇ, ಚಿಂತೆ ಮಾಡಬೇಡ. ನಿನ್ನನ್ನು ಅನೇಕರು ಕೈ ಬಿಟ್ಟಿರ್ಬೋದು, ಆದರೆ ನಾನು ಇವತ್ತು ನಿನ್ನನ್ನು ಕೈ ಹಿಡಿದಿದ್ದೇನೆ. ನಿನ್ನನ್ನು ಅನೇಕರು ತೊರೆದು ಬಿಟ್ಟಿರ್ಬೋದು, ಆದರೆ ಇವತ್ತು ನಾನು ನಿನ್ನನ್ನು ಸೇರಿಸಿಕೊಂಡಿದ್ದೇನೆ. ಅನೇಕರು ಕೈ ಬಿಟ್ಟ ನಿನ್ನನ್ನು, ಅನೇಕರು ತೊರೆದು ಬಿಟ್ಟ ನಿನ್ನನ್ನು ಇನ್ಯಾವತ್ತಿಗೂ ನಾನು ಕೈ ಬಿಡಲ್ಲ. ಯಾವತ್ತಿಗೂ ನಾನು ನಿನ್ನನ್ನು ತೊರೆದು ಬಿಡಲ್ಲ. ಅನೇಕರಿಂದ ನೀನು ಕೈ ಬಿಡಲ್ಪಟ್ಟು ಬಾಧೆ ಪಟ್ಟಿರೋದು ನನಗೆ ಚೆನ್ನಾಗಿ ಗೊತ್ತು. ಅನೇಕರಿಂದ ತೊರೆಯಲ್ಪಟ್ಟು ಅನೇಕ ಅನುಭವಗಳಲ್ಲಿ ನೀನು ಹಿಂಸೆ ಪಟ್ಟಿರೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ನಿನ್ನನ್ನು ಯಾವತ್ತೂ ನಾನು ಕೈ ಬಿಡಲ್ಲ, ಯಾವತ್ತೂ ನಾನು ತೊರೆದು ಬಿಡಲ್ಲ. ನೀ ನನ್ನನ್ನು ಮಾತ್ರ ಆಶ್ರಯಿಸಿಕೊಂಡು, ನೀ ನನ್ನಲ್ಲಿ ಮಾತ್ರ ಬೇರೂರಿ, ನೀ ನನ್ನನ್ನು ಮಾತ್ರ ಯಾವಾಗಲೂ ಬೇಡಿಕೊಂಡು ಬರುವುದಾದರೆ ನಿನ್ನ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ನಾನೇ ತರ್ತೇನೆಂಬುದಾಗಿ ದೇವರು ಈ ದಿನ ನಿಮ್ಮೊಂದಿಗೆ ವಾಕ್ಯದ ಮೂಲಕ ಮಾತಾಡುವಾಗ ಆತನ ಮಾತುಗಳಿಗೆ ನೀವು ವಿಧೇಯರಾಗೋದಾದರೆ, ಆತನ ಮಾತುಗಳಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡೋದಾದರೆ, ಅಂದು ಯೋಶುವರೊಂದಿಗೆ ಮಾತಾಡಿದ ದೇವರು ಇವತ್ತು ಜೀವಂತವಾಗಿರುವಂಥ ದೇವರಾಗಿದ್ದಾರೆ. ಅಂದು ಯೋಶುವನನ್ನು ಬಲಪಡಿಸಿದಂಥ ದೇವರು ಈ ದಿನ ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ. ಅಂದು ಯೋಶುವನಿಗೆ ವಾಗ್ದಾನ ಮಾಡಿದ ದೇವರು ಇವತ್ತು ನಿನಗೂ ವಾಗ್ದಾನ ಮಾಡ್ತಾ ಇದ್ದಾರೆ. ಏನೆಂಬುದಾಗಿ ಹೇಳೋದಾದರೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ತೊರೆದು ಬಿಡುವುದಿಲ್ಲ ಎಂಬುದಾಗಿ. ಆ ದೇವರ ಮಾತನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿ ಅದನ್ನು ಹಾಗೆಯೇ ನಿನ್ನ ಜೀವಿತದಲ್ಲಿ ಇಟ್ಟುಕೊಂಡು ಮುಂದಿನ ಅನುಭವದಲ್ಲಿ ಬಲವಾಗಿ ಈ ಕ್ರೈಸ್ತಿಯ ಜೀವಿತವನ್ನು ಮುಂಸಾಗಿಸಲಿಕ್ಕೆ ದೇವರು ಕೃಪೆ ಕೊಡಲೆಂಬುದಾಗಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲೆಂಬುದಾಗಿ ಹೇಳಿಕೊಂಡು ಕಣ್ಣುಗಳನ್ನು ಮುಚ್ಚೋಣ. ನೀವು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಎಂದಿಗೂ ಕೈ ಬಿಡದೆ, ಎಂದಿಗೂ ತೊರೆಯದೇ ಇರುವಂಥ ದೇವರು ಈಗ ನಿಮ್ಮ ಪಕ್ಕದಲ್ಲಿಯೇ, ನಿಮ್ಮ ಹತ್ತಿರವೇ ಇದ್ದಾರೆ. ಆತನ ಬಳಿಯಲ್ಲಿ ನಿನ್ನ ಕಷ್ಟ, ಕಣ್ಣೀರು, ವೇದನೆ, ದುಃಖವೆಲ್ಲವನ್ನು ನೀನು ಹೇಳಿಕೊಂಡು ಪ್ರಾರ್ಥಿಸುವುದಾದರೆ, ಪ್ರೀತಿಯ ಮಗಳೇ, ಪ್ರೀತಿಯ ಮಗನೇ, ನೀ ಯಾರಿಂದ ಕೈ ಬಿಡಲ್ಪಟ್ಟಿದೆಯೋ, ಯಾರಿಂದ ತೊರೆಯಲ್ಪಟ್ಟಿದೆಯೋ ಅದೆಲ್ಲವನ್ನು ಮರೆತು ಬಿಡು. ಇಂದು ನಿನ್ನನ್ನು ಕೈ ಹಿಡಿದ ಆತನು, ಇಂದು ನಿನ್ನನ್ನು ಸೇರಿಸಿಕೊಂಡ ಆತನು ಪ್ರಭುವಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ಒಂದು ಬಾರಿ ದೃಷ್ಟಿಸು, ಆತನ ಕಡೆಗೆ ನಿನ್ನ ಕಣ್ಣುಗಳನ್ನು ಎತ್ತು, ಆತನ ಮುಂದೆ ನಿನ್ನ ತಲೆಯನ್ನು ಬಾಗಿಸಿ ಈಗ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿಯಾ? ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಇದುವರೆಗಳ ಕಾಲ ನೀನು ನಮ್ಮೊಂದಿಗೆ ಮಾತಾಡಿದ್ದಿ. ಎಲ್ಲ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ಜೊತೆ ಇರ್ತೇನೆ ಎಂಬುದಾಗಿ ಹೇಳಿದಂಥ ದೇವರು, ಇವತ್ತು ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ್ದೀರಿ. ಹೌದು ಸ್ವಾಮಿ, ಅನೇಕರಿಂದ ಕೈ ಬಿಡಲ್ಪಟ್ಟ ನನ್ನನ್ನು, ಅನೇಕರಿಂದ ತೊರೆಯಲ್ಪಟ್ಟ ನನ್ನನ್ನು ನೀನು ದೇವರೇ ಕೈ ಹಿಡಿದು ನೀನು ಸೇರಿಸಿಕೊಂಡ ನಿನ್ನ ಕೃಪೆಗಾಗಿ ಸ್ತೋತ್ರ. ಇನ್ನೆಂದಿಗೂ ನನ್ನನ್ನು ನೀನು ಕೈ ಬಿಡಲ್ಲ ಎಂಬುದಾಗಿ, ಇನ್ನೆಂದಿಗೂ ನನ್ನನ್ನು ತೊರೆದು ಬಿಡಲ್ಲ ಎಂಬುದಾಗಿ ನೀನು ವಾಗ್ದಾನವಾಗಿ ನನ್ನೊಂದಿಗೆ ಮಾತಾಡಿದೆಯಲ್ಲ ಸ್ವಾಮಿ. ನಿನ್ನ ವಾಗ್ದಾನವನ್ನು ದೇವರೇ ಬಿಟ್ಟು ಬಿಡದೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಂದು ಯೋಶುವನನ್ನು ನಡೆಸಿದ ದೇವರು ಇಂದು ನನ್ನನ್ನು ನಡೆಸಲಿಕ್ಕೆ ಶಕ್ತನೆಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಮುಂದಿರುವ ಸಮಯ ಪರಿಪೂರ್ಣವಾಗಿ ನಿನ್ನನ್ನೇ ನಾವು ಆತುಕೊಂಡು ದೇವರೇ, ನಮ್ಮ ಜೀವಿತದ ಯಾತ್ರೆಯಲ್ಲಿ ಎಲ್ಲ ಸಮಯಗಳಲ್ಲಿ ನಿನ್ನನ್ನೇ ನಾವು ಬಯಸಿ ನಿನ್ನ ಸಮ್ಮುಖದಲ್ಲಿ ಹೆಚ್ಚು ಸಮಯವನ್ನು ಕಳೆಯಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸು. ನೀನು ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ನೀವು ನಮ್ಮನ್ನು ಬಲಪಡಿಸಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ದೇವರೇ, ಇದುವರೆಗಳ ಕಾಲ ನಿನ್ನ ವಾಕ್ಯವು ನಮ್ಮನ್ನು ಎಚ್ಚರಿಸಿದೆ, ಬಲಪಡಿಸಿದೆ, ಕ್ರಮಪಡಿಸಿದೆ, ಶುದ್ಧೀಕರಿಸಿದೆ. ನಮ್ಮನ್ನು ದೇವರೇ ಕೈ ಬಿಟ್ಟ ಅವಸ್ಥೆಯಿಂದ ತಿರುಗಿ ದೇವರೇ ಸೇರಿಸಿಕೊಂಡಿದೆ. ನಿನ್ನ ವಾಕ್ಯಕ್ಕಾಗಿ ನಾವು ಮಹಿಮೆ ಸಲ್ಲಿಸ್ತೇನೆ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ದಿನವೂ ನೀವು ನಮ್ಮೊಂದಿಗೆ ಮಾತಾಡಿದ ಕೃಪೆಗಾಗಿ ಸ್ತೋತ್ರ. ಪ್ರತಿದಿನ ಮತ್ತಿಯೂ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿರಿ. ದೇವರೇ, ನಮ್ಮ ಜೀವಿತವನ್ನು ನಿನಗೆ ಸಮರ್ಪಕವಾದ ಒಂದು ಅನುಭವದಲ್ಲಿ ನಡೆಸಿಕೊಳ್ಳಲಿಕ್ಕೆ ಕೃಪೆ ಕೊಡಿರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಈ ವಾಕ್ಯವನ್ನು ಕೇಳಲಿಕ್ಕಾಗಿ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಅವರು ಕೂಡ ಯಾರಿಂದ ಕೈ ಬಿಡಲ್ಪಟ್ಟಿದ್ದಾರೋ, ಯಾರಿಂದ ತೊರೆಯಲ್ಪಟ್ಟಿದ್ದಾರೋ ಅದೆಲ್ಲವನ್ನು ಮರೆತು ಇಂದು ಕೈ ಹಿಡಿಯುವಂಥ, ಇಂದು ಸೇರಿಸಿಕೊಳ್ಳುವಂಥ ಕರ್ತನಿಗೆ ಅವರು ಸ್ವಂತವಾಗಲಿ, ಕರ್ತನ ಕಡೆಗೆ ಮನ ತಿರುಗಲಿ. ಗೊತ್ತಿರೋ ಪ್ರತಿಯೊಬ್ಬರಿಗೂ ವಾಕ್ಯವನ್ನು ಕಳಿಸಿಕೊಡಿರಿ. ಅವರು ಕೂಡ ದೇವರ ವಾಕ್ಯನ ಕೇಳುವವರಾಗಿರಲಿ. ನಂತರವಾಗಿ ನಮ್ಮ ಪ್ರತಿದಿನದ
ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಅದರ ಮೂಲಕ ನಿಮಗೆ ಲಿಂಕ್ ಸಿಕ್ಕುವಂಥದ್ದಾಗಿದೆ. ಮಧ್ಯರಾತ್ರಿ 3:30ಯಿಂದ 4:15 ಗಂಟೆ, ನಂತರವಾಗಿ ಸಂಜೆ 7:30ಯಿಂದ 8:45 ಗಂಟೆ, ಹಾಗೆ ಮಂಗಳವಾರ ಕುಟುಂಬ ಪ್ರಾರ್ಥನೆ. ಇಂತೆಲ್ಲ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ಗೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಅದರ ಮೂಲಕ ನಿಮಗೆ ಲಿಂಕು ದೊರಕುವಂಥದ್ದಾಗಿರ್ತದೆ. ಹಾಗೆ ಪ್ರತಿ ತಿಂಗಳು 30ನೇ ತಾರೀಕು ರಾಮನಗರದಲ್ಲಿ ಒಂದು ಬಿಡುಗಡೆಯ ಕೂಟವನ್ನು ನಾವು ಏರ್ಪಡಿಸ್ಕೊಂಡಿದ್ದೇವೆ. ಅಲ್ಲಿ ಪ್ರಮುಖವಾಗಿ ಮಕ್ಕಳಿಲ್ಲದವರಿಗಾಗಿ, ಮದುವೆ ಆಗದವರಿಗಾಗಿ, ಹಾಗೆ ಸಾಲದಲ್ಲಿರುವವರಿಗಾಗಿ, ಮಾನಸಿಕವಾಗಿ ದೈಹಿಕವಾಗಿ ರೋಗದಲ್ಲಿ ಬಳಲುವವರಿಗಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಕೂಟವಾಗಿರ್ತದೆ. ರಾಮನಗರದಲ್ಲಿ ಪ್ರತಿ ತಿಂಗಳು 30ನೇ ತಾರೀಕಿಗೆ ಒಂದು ಕೂಟವನ್ನು ನಾವು ಏರ್ಪಡಿಸ್ಕೊಂಡಿದ್ದೇವೆ. ರಾಮನಗರ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ನಮ್ಮ ಆಲಯದಲ್ಲಿ ಅದನ್ನು ನಾವು ಏರ್ಪಡಿಸ್ಕೊಂಡಿದ್ದೇವೆ. ಒಂದು ವೇಳೆ ಬರಲಿಕ್ಕೆ ಮನಸ್ಸು ಮಾಡೋದಾದರೆ ನಮ್ಮ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಪ್ರತಿ ತಿಂಗಳು ಕೂಡ ಇರ್ತದೆ. ಈ ತಿಂಗಳು ನಿಮಗೆ 30ನೇ ತಾರೀಕಿಗೆ ಪ್ರಾರ್ಥನೆ ಇರ್ತದೆ, ಬರಬಹುದು. ಒಂದು ವೇಳೆ ಸಾಲದಲ್ಲಿ, ರೋಗದಲ್ಲಿ, ಇನ್ನಿತರ ಸಮಸ್ಯೆಗಳಲ್ಲಿ ಬಳಲುತ್ತಿರುವ ನೀವುಗಳು ಇಲ್ಲಿ ಬಂದು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ಒಂದು ಬದಲಾವಣೆಯನ್ನು ತರ್ತಾರೆ ಎಂಬುದಾಗಿ ನಾವು ನಂಬ್ತೇವೆ. ಬನ್ನಿರಿ ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್. ಆಮೆನ್.